ರಾಜ್ಯದಲ್ಲಿ ಮತ್ತೆ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಪತ್ರ ಬರೆಯೋ ಮೂಲಕ ಸಂಘ ಪರಿವಾರದ ಪಥಸಂಚಲನಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ರು. ಇದೀಗ ಮತ್ತೆ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ದು ಟೀಕೆಗೆ ಗುರಿಯಾಗಿದ್ದಾರೆ. ಅದೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸಂಘ ಪರಿವಾರದ ವಿರುದ್ಧ ಮತ್ತೆ ಪ್ರಿಯಾಂಕ್ ಖರ್ಗೆ ಸಮರ. ಆರ್ಎಸ್ಎಸ್ ದೆವ್ವವಿದ್ದಂತೆ ಬಿಜೆಪಿ ದೆವ್ವದ ನೆರಳು ಎಂದ ಸಚಿವ. ಆರ್ಎಸ್ಎಸ್ ಪಥಸಂಚಲನ ಮತ್ತು ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ಇದೀಗ ಆರ್ಎಸ್ಎಸ್ ಅನ್ನ ದೆವ್ವಕ್ಕೆ ಹೋಲಿಸಿದ್ದಾರೆ. ಆರ್ಎಸ್ಎಸ್ ದೆವ್ವವಿದ್ದಂತೆ ಬಿಜೆಪಿ ಮತ್ತು ಜೆಡಿಎಸ್ ಅದರ ನೆರಳಿನಂತೆ ಇದ್ದಾವೆ. ಸಂಘ ಪರಿವಾರ ಇಲ್ಲ ಅಂದ್ರೆ ಬಿಜೆಪಿ ಪರಿಸ್ಥಿತಿ ಜೆಡಿಎಸ್ ಗಿಂತಲೂ ಹೀನ. ನಾವು ದೆವ್ವದ ನೆರಳಿನ ಜೊತೆ ಹೋರಾಡ್ತಿದ್ದೇವೆ. ನಾವು ದೆವ್ವದ ಜೊತೆ ಹೋರಾಡಿದ್ರೆ ದೇಶಕ್ಕೆ ನ್ಯಾಯ ಸಿಗುತ್ತೆ ಅಂತ ಮತ್ತೆ ಗುಡುಗಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ ಜೆಡಿಎಸ್. ಬಂದ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಸಂಘದ ಅಸ್ತಿತ್ವದ ಬಗ್ಗೆಯೇ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. 57 ವರ್ಷಗಳ ಕಾಲ ದೇಶದ ಧ್ವಜವನ್ನೇ ಹಾರಿಸಿದವರು ಈಗ ದೇಶ ಪ್ರೇಮದ ಮಾತನಾಡ್ತಿದ್ದಾರೆ. ಸಂಘಕ್ಕೆ ಬರುವ ಹಣದ ಮೂಲ ಯಾವುದು? ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೆಯೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಸಂಘಕ್ಕೆ ಬರುವ ದೇಣಿಗೆಯನ್ನ ಗುರುದಕ್ಷಿಣೆ ಎಂದು ಕರೆಯುವ ಮೂಲಕ ತೆರಿಗೆಯಿಂದ ತಪ್ಪಿಸಿಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ. ನಾನು ಪ್ರಸ್ತಾಪ ಮಾಡಿಲ್ಲ. ಮುಂಚೆ ನಾನು ಅನ್ರಿಜಿಸ್ಟರ್ಡ್ ಆಗಿ ಓಡಾಡ್ತಾ ಇದ್ದಾರೆ. ಸ್ವಲ್ಪ ಕಾನೂನು ವ್ಯಾಪ್ತಿನಲ್ಲಿ ಸಂವಿಧಾನದಲ್ಲಿ ಯಾವುದೇ ಸಂಘಟನೆಗಳು ಬರೋದು ಒಳ್ಳೇದಲ್ವಾ? ಅದು RSS ಇರ್ಬೋದು, ಬೇರೆ ಯಾವುದೇ ಸಂಘಟನೆಗಳಿರ್ಬೋದು. ಏನಕ್ಕೆ ಅವರು ಅರ್ಧೇ ಅಬೌದಲ್ಲ, ಅರ್ಧೇ ಅಬೌವ್ ಕಾನ್ಸ್ಟಿಟ್ಯೂಷನ್, ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಮೋಹನ್ ಭಾಗವತ್ ಅವರು ಮೊನ್ನೆ ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಬ್ಯಾಂಗ್ಳೂರು ಕ್ಲಬ್ಬು ಬಾಡಿ ಆಫ್ ಇಂಡಿವಿಜುವಲ್ ಸ್ವಾಮಿ. ಅವ್ರು ರಿಜಿಸ್ಟರ್ ಆಗಿಲ್ವಾ? ಅವ್ರು ತೆರಿಗೆ ಕೊಡ್ತಾ ಇಲ್ವಾ? ನಾನು ಕೇಳ್ತಾ ಇರೋದು, ಈ ಸಂಘಟನೆಗಳು ಯಾಕೆ ಅನ್ರಿಜಿಸ್ಟರ್ಡ್ ಇದ್ದಾರೆ? ಇವರ ತೆರಿಗೆ ಎಲ್ಲಿಂದ, ಇವರಿಗೆ ಏನು ಗುರುದಕ್ಷಿಣೆ ಎಲ್ಲಿಂದ ಬರ್ತಾ ಇದೆ? ಯಾರು ಕೊಡ್ತಾ ಇದ್ದಾರೆ? ಇವ್ರು IT ಯಾಕೆ ಕೊಡ್ತಾ ಇಲ್ಲ? ಆರ್ಎಸ್ಎಸ್ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಲೆಂದೇ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ಬೆಂಗಳೂರಿಗೆ ಆಗಮಿಸಿದ್ರು. ಆದರೆ ಅವರು ನೀಡಿದ ಸ್ಪಷ್ಟನೆಗಳನ್ನ ಒಪ್ಪದ ಪ್ರಿಯಾಂಕ್ ಖರ್ಗೆ ಕಾನೂನಿನ ಚೌಕಟ್ಟಿಗೆ ಆರ್ಎಸ್ಎಸ್ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.